ರಾಜ್ಯದಲ್ಲಿ ಮೆಕ್ಕೆಜೋಳದ ಜ್ವಾಲಾಮುಖಿ ಎದ್ದಿದೆ. ಉತ್ತರ ಕರ್ನಾಟಕದಲ್ಲಿ ಶುರುವಾದ ಹೋರಾಟ ಮಂಡ್ಯಗೂ ಕಾಲಿಟ್ಟಿದೆ. ರೈತರು ಬೀದಿಗಿಳಿತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರದ ಬಳಿ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಮೆಕ್ಕೆಜೋಳ ಬೆಳೆಗಾರರ ಸಮರ, ಅಹೋರಾತ್ರಿ ಧರಣಿ, ಸರ್ಕಾರದ ಆದೇಶಕ್ಕೆ ಬೆಂಕಿ. ಅದೇನೋ ಗೊತ್ತಿಲ್ಲ, ಸರ್ಕಾರಕ್ಕೆ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಾನೇ ಇದೆ. ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ಅನ್ನದಾತರ ಆಕ್ರೋಶದ ಜ್ವಾಲೆ ಸರ್ಕಾರದ ಕೊರಳು ಸುತ್ತಕೊಳ್ತಿದೆ. ಕಬ್ಬಿನ ಕಾಡ್ಗಿಚ್ಚು ತಣ್ಣಗಾದ ಬೆನ್ನಲ್ಲೇ ಮೆಕ್ಕೆಜೋಳದ ಮಜಾಜ್ವಾಲೆ ಸರ್ಕಾರವನ್ನ ಉಸಿರುಗಟ್ಟಿಸ್ತಿದೆ. ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ಹೋರಾಟ ಜೋರಾಗ್ತಿದೆ. ಹೀಗಾಗಿ ರೈತರ ಕಣ್ಣೊರೆಸೋ ತಂತ್ರ ಮಾಡ್ತಿರೋ ಸರ್ಕಾರ ನಿನ್ನೆಯಷ್ಟೇ 1 ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ನಿಗದಿ ಮಾಡಿ ಸುತ್ತೋಲೆ ಹೊರಡಿಸಿದೆ. ಆದರೆ ಇದಕ್ಕೊಪ್ಪದ ರೈತರು 3,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರೈತರ ಹೋರಾಟಕ್ಕೆ ಬಿಜೆಪಿ ಕೂಡ ಕೈಜೋಡಿಸಿದ್ದು ಹೋರಾಟದ ಕಾವು ದಿನೇ ದಿನೇ ಜೋರಾಗ್ತಿದೆ. ಹಾವೇರಿಯಲ್ಲಿ ಅನ್ನದಾತರ ಆಕ್ರೋಶದ ಕಟ್ಟೆಯೊಡೆದಿದೆ. ಹಾವೇರಿಯಲ್ಲಿ ಒಟ್ಟು 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳದ ಬೆಳೆ ಬಂದಿದೆ. ಆದರೆ 17,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಮುಂದಾಗಿದೆ. ಪ್ರತಿಯೊಬ್ಬ ರೈತನಿಂದ 5 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸುವುದಾಗಿ ಹೇಳಿದೆ. ಆದರೆ ಸರ್ಕಾರದ ಈ ನಿರ್ಧಾರದಿಂದ ರೈತರಿಗೆ ಅನ್ಯಾಯವಾಗಲಿದೆ ಅಂತ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. 8ನೇ ತಾರೀಕು ಉಗ್ರ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಧಾರವಾಡದಲ್ಲೂ ಮೆಕ್ಕೆಜೋಳದ ಮಹಾಜ್ವಾಲೆ ಎದ್ದಿದೆ. ದರ ನಿಗದಿ ಜೊತೆಗೆ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಅಂತ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ರೈತರ ಬೆಂಬಲಕ್ಕೆ ಬಿಜೆಪಿ ನಾಯಕರು ನಿಂತಿದ್ದು ಕಲಾಭವನದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಸರ್ಕಾರ ಏನೋ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಸರ್ಕಾರದ ನಿರ್ಧಾರ ರೈತರಿಗೆ ಖುಷಿ ಕೊಡ್ತಿಲ್ಲ. ರಾಜ್ಯ ಸರ್ಕಾರ ರೈತರ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತಿದೆ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮೆಕ್ಕೆಜೋಳ ಖರೀದಿ ಮಾಡುವುದರಿಂದ ಬಹುತೇಕ ರೈತರಿಗೆ ಅನ್ಯಾಯವಾಗಲಿದೆ. ಒಬ್ಬ ರೈತನಿಂದ ಕೇವಲ 5 ಕ್ವಿಂಟಾಲ್ ಜೋಳ ಖರೀದಿಸಿದ್ರೆ ಉಳಿದ ಮೆಕ್ಕೆಜೋಳವನ್ನೇನು ಮಾಡೋದು? ದಿಕ್ಕು ಕಾಣದೆ ಮತ್ತದೇ ಕಡಿಮೆ ದರಕ್ಕೆ ಮಾರಾಟ ಮಾಡಬೇಕು ಅಂತ ಕಿಡಿಕಾರ್ತಿದ್ದಾರೆ. ಈಗ ಮಾಡಿರ್ತಕ್ಕಂಥ ಆದೇಶದೊಳಗ ಒಬ್ಬ ರೈತನಿಂದ 5 ಕ್ವಿಂಟಲ್ ತಗೋತೀವಿ ಅಂದ್ರೆ ಇನ್ನುಳಿದ ಮಾಲನ್ನು ಏನು ಮಾಡಬೇಕು? 1 ಎಕರೆ ಮಿನಿಮಮ್ ಗೊಂಜಾಳ ಬೆಳೆದ್ರೆ 10 ರಿಂದ 15 ಕ್ವಿಂಟಲ್ ಗೊಂಜಾಳ ಬೆಳಿತೈತಿ. ಮತ್ತು 1 ಎಕರೆದಾಗಿಂದ ನೀವು ಪೂರ್ಣ ತಗೊಳ್ಳೋದಿಲ್ಲ ಅಂತಂದ್ರೆ ಇನ್ನುಳಿದ ಗೊಂಜಾಳ ಏನು ಮಾಡೋನು? ಬೀದರ್ನಲ್ಲೂ ರೈತರ ಆಕ್ರೋಶ ಜೋರಾಗ್ತಿದೆ. ಸರ್ಕಾರ ಅನ್ನದಾತರ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ ಅಂತ ಗಾಂಧಿಗಂಜ್ ವೃತ್ತದಿಂದ ಕೃಷಿ ಇಲಾಖೆ ಕಚೇರಿವರೆಗೆ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ನಂತರ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ರಾಜ್ಯದುದ್ದಗಲಕ್ಕೂ ರೈತರ ಸುನಾಮಿ ಏಳುವಂತೆ ಕಾಣ್ತಿದೆ. ಮಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರೋ ರೈತರಿಗೆ ಸೂಕ್ತ ಪರಿಹಾರ ನೀಡುತ್ತಿಲ್ಲ. ಜೊತೆಗೆ ಮೆಕ್ಕೆಜೋಳಕ್ಕೂ ಬೆಂಬಲ ಬೆಲೆ ನೀಡುತ್ತಿಲ್ಲ ಅಂತ ಹಾಸನದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಮುಂಭಾಗ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೋರಾಟದಲ್ಲಿ ಭಾಗಿಯಾದ ಶಾಸಕ ಎಚ್.ಕೆ. ಸುರೇಶ್, ಸಿಮೆಂಟ್ ಮಂಜು, ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಒಂದು ಸಬ್ಸಿಡಿ ಆಗಿ ಬಂದಿರತಕ್ಕಂಥದ್ದಿಲ್ಲ. ಮನವಿ ಮಾಡತಕ್ಕಂಥದ್ದು ತಾವು ಕೂಡಲೇ ಹಾಸನ ಜಿಲ್ಲೆಯಲ್ಲಿ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಮಂಡ್ಯದ ರೈತರು ರೊಚ್ಚಿಗೆದ್ದಿದ್ದಾರೆ. ಖರೀದಿ ಕೇಂದ್ರ ತೆರೆಯುವಂತೆ ಬಿಜೆಪಿ ರೈತ ಮೋರ್ಚಾದ ಕಾರ್ಯಕರ್ತರು ಎತ್ತಿನಗಾಡಿ ಮೂಲಕ ಬಂದು ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಸಮಸ್ಯೆಗೆ ಸ್ಪಂದಿಸೋದು ಬಿಟ್ಟು ನಾಟಿ ಕೋಳಿ ತಿಂತ ಸಿಎಂ ಎಂಜಾಯ್ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಈ ವೇಳೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸುತ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಸರ್ಕಾರದ ಆದೇಶದ ಬೆನ್ನಲ್ಲೇ ಗದಗದಲ್ಲಿ 12 ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲಾಗಿದೆ. ತಾಲೂಕು ಕೇಂದ್ರ, ಹೋಬಳಿ ಮಟ್ಟದಲ್ಲಿ ಮೆಕ್ಕೆಜೋಳ ಖರೀದಿ ತೆರೆಯಲಾಗಿದೆ. ಪ್ರತಿ ರೈತರಿಂದ 5 ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಶ್ರೀಧರ್ ಸಿಎನ್ ಮಾಹಿತಿ ನೀಡಿದ್ರು. ರಾಜ್ಯ ಸರ್ಕಾರದ ಆದೇಶದಂತೆ ನಮ್ಮಲ್ಲಿ ಖರೀದಿ ಕೇಂದ್ರಗಳು ತಾಲೂಕಿಗೆ APMC ಪ್ಲಸ್ ಇನ್ನೊಂದು ಜಾಗದಲ್ಲಿ 11 ಹೋಬಳಿಗಳಲ್ಲೂ 11 ಕಡೆಗೆ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡ್ತಿದ್ದೀವಿ. ನಾಳೆಯಿಂದ ರಿಜಿಸ್ಟ್ರೇಷನ್ ಶುರುವಾಗುತ್ತೆ.
ಗುರುವಾರದಿಂದ ಖರೀದಿ ಸ್ಟಾರ್ಟ್ ಆಗುತ್ತೆ. ಮೆಕ್ಕೆಜೋಳ ಬೆಳೆಗಾರರ ಹೋರಾಟದ ಮಧ್ಯೆಯೇ ರಾಜಕೀಯ ಕಿತ್ತಾಟವೂ ಜೋರಾಗ್ತಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪ ಮಾಡುತ್ತಿದ್ರೆ ಕೇಂದ್ರದತ್ತ ಕಾಂಗ್ರೆಸ್ ಬೊಟ್ಟು ಮಾಡ್ತಿದೆ. ರೈತರ ಸಮಸ್ಯೆ ಕೇಳೋದು ಬಿಟ್ಟು ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಬಗ್ಗೆ ಸಿಎಂ ಚರ್ಚೆ ಮಾಡುತ್ತಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಶಿವಾನಂದ ಪಾಟೀಲ್ ಬಿಜೆಪಿಯವರು ಕೇಂದ್ರ ಸರ್ಕಾರವನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಟಾಂಗ್ ಕೊಟ್ರು. ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ, ನಾಟಿ ಕೋಳಿಯ ಒಂದು ಪಲಾವ್. ಮತ್ತು ಕರ್ನಾಟಕದಲ್ಲಿ ಇವ್ರ ರಾಜ್ಯಾಧ್ಯಕ್ಷ ಬಂದು ಆ ಕಬ್ಬಿನವ್ರ ಸ್ಟ್ರೈಕ್ ನಡೆದ್ರೆ ಅಲ್ಲಿ ಹೋಗಿ ಕಬ್ಬು ಬೆಲ್ಲ ತೊಗೊಂಬರ್ತಾರೆ. ಅವ್ರ ಬಗ್ಗೆ ಒಂದು ಮಾತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಿಲ್ಲ. MP ಗಳು ಮುಖ್ಯಮಂತ್ರಿಗಳು ಹೋಗಿ ಮೆಕ್ಕೆಜೋಳದವ್ರ ಸ್ಟ್ರೈಕ್ ಜೊತೆ ಕೂಡ್ತಾರೆ. ಈ ಪಾರ್ಲಿಮೆಂಟ್ ನಡೆದಿದೆ, ಒಂದು 0 ಅವರ್ನಲ್ಲಿ ರೇಸರೇ ಮಾಡಬೇಕಲ್ಲ ಅಟ್ಲೀಸ್ಟ್. ಒಟ್ನಲ್ಲಿ ಅನ್ನದಾತರ ಆಕ್ರೋಶ ಸರ್ಕಾರಕ್ಕೆ ಕಗ್ಗಂಟಾಗಿದ್ದು, ಮೆಕ್ಕೆಜೋಳ ಬೆಳೆಗಾರರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿದ್ದ ಮುರುಘಾಶ್ರೀ ವಿರುದ್ಧದ ಪೋಕ್ಸೋ ಪ್ರಕರಣ ಖುಲಾಸೆಯಾಗಿದೆ. ಇದರ ಬೆನ್ನಲ್ಲೇ ಈಗ ತೀರ್ಪಿನ ಕಾಪಿ ಸಿಗ್ತಾ ಇದ್ದಂತೆ 10 ರಹಸ್ಯಗಳು ಬಯಲಾಗ್ತಿವೆ. ಚಿತ್ರದುರ್ಗದ ಶಿವಮೂರ್ತಿ ಮುರುಘಾ ಶ್ರೀಗಳ ಹೆಗಲೇರಿದ್ದ ಸಂಕಷ್ಟ ಮೊನ್ನೆ ತಾನೇ ದೂರವಾಗಿತ್ತು. ಮೊದಲ ಫೋಕ್ಸೋ ಕೇಸ್ನಲ್ಲಿ ಶ್ರೀಗಳು ದೋಷಮುಕ್ತರು ಅಂತ ಕೋರ್ಟ್ ತೀರ್ಪು ನೀಡಿದೆ. ಇದೀಗ ಆದೇಶದ ಪ್ರತಿ ಹೊರಬಿದ್ದಿದ್ದು ಶ್ರೀಗಳ ವಿರುದ್ಧ ಷಡ್ಯಂತ್ರ ನಡೆದಿತ್ತ ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಅದರಲ್ಲೂ ಮುರುಘಾ ಮಠದ ಮಾಜಿ ಆಡಳಿತಾಧಿಕಾರಿ SK ಬಸವರಾಜನ್ ವಿರುದ್ಧವೇ ಕೇಳಿ ಬಂದ ಆರೋಪಗಳು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾಗಿವೆ. ಒಟ್ಟು 155 ಪುಟಗಳ ಜಡ್ಜ್ಮೆಂಟ್ ಕಾಪಿ ಸಿಕ್ಕಿದ್ದು ಸಂತ್ರಸ್ತೆಯರ ಹೇಳಿಕೆಯಿಂದ ಹಿಡಿದು ಪ್ರತಿಯೊಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ಅಂಶಗಳು ಯಾವುವು ಅಂತ ನೋಡೋದಾದ್ರೆ, ಸಂತ್ರಸ್ತ ಬಾಲಕಿಯರ ಹೇಳಿಕೆ ಒಂದಕ್ಕೊಂದು ತಾಳೆಯಾಗಿಲ್ಲ. ಬಾಲಕಿಯರ ಪರ ಸಾಕ್ಷಿ ಫೋಟೋ ಲೆಟರ್ SPಗೆ ಸಿಕ್ಕಿಲ್ಲ. ಜೊತೆಗೆ ತನಿಖೆ ವೇಳೆ ಫೋಟೋ ದಾಖಲೆಗಳು ಸಹ ಬೆಳಕಿಗೆ ಬಂದಿಲ್ಲ. ಸಂತ್ರಸ್ತೆಯರು ಅಪರಿಚಿತರಾಗಿದ್ರು. ಬಸವರಾಜನ್ ಆಶ್ರಯ ನೀಡಿದ್ರು. 1 ತಿಂಗಳು ಆಶ್ರಯ ಕೊಟ್ಟಿದ್ರು. ದೂರು ದಾಖಲಿಸಿರಲಿಲ್ಲ. ಘಟನೆ ನಡೆದು 1 ತಿಂಗಳಾಗಿದ್ರು. ತಾಯಿ ಬಳಿ ಕಳಿಸಿಲ್ಲ. ಹಾಗೆಯೇ ಬಾಲಕಿಗೆ ಹೊಡೆದು ಮಠದಿಂದ ಆಚೆ ಹಾಕಿದ್ದಕ್ಕೆ ಸಾಕ್ಷಿಗಳಿಲ್ಲ. ಸಂತ್ರಸ್ತೆ ಕೈಯಲ್ಲಿ ದೂರು ಕೊಡಿಸದೆ ಷಡ್ಯಂತ್ರ ನಡೆಸಿದ್ದಾರೆ. 25/8/2022 ವೇಳೆ ಬೆಂಗಳೂರಲ್ಲಿ ಸಂತ್ರಸ್ತೆ ಒಡನಾಡಿ ಸಂಸ್ಥೆಯವರ ಭೇಟಿ ಮಾಡಿದ್ರು. ಮಠದ 300 ಮಕ್ಕಳ ಪೈಕಿ 13 ಮಕ್ಕಳ ವಿಚಾರಣೆ ನಡೆಸಿದ್ದು ಅದರಲ್ಲಿ 4 ಮಕ್ಕಳ ಸಾಕ್ಷಿ ಹೇಳಿಕೆ ದಾಖಲಿಸಲಾಗಿತ್ತು. ಆದರೆ ಸಾಕ್ಷಿ ಹಾಕಿದ ಮಕ್ಕಳ್ಯಾರೂ ಸಂತ್ರಸ್ತೆಯ ಪರ ಸಾಕ್ಷಿ ಹೇಳಿಲ್ಲ. ಸ್ವಾಮೀಜಿ ಬಸವರಾಜನ್ ಮಧ್ಯೆ 15 ವರ್ಷಗಳಿಂದ ಆಸ್ತಿ ಗಲಾಟೆ ನಡೆಯುತ್ತಿದ್ದು ಉಪ್ಪಾರಪೇಟೆ ಠಾಣೆ ಬಿಟ್ಟು ಕಾಟನ್ಪೇಟೆ ಠಾಣೆಗೆ ಸಂತ್ರಸ್ತರು ಬಂದಿದ್ರು. ಬೆಂಗಳೂರಲ್ಲಿ ಸಂತ್ರಸ್ತೆ ಆಟೋದಲ್ಲಿ ಓಡಾಡಲು ಗುರು ಫೋನ್ ಪೇ ಮಾಡಿದ್ರು. ಅಲ್ಲದೆ ಕಾಟನ್ಪೇಟೆ ಠಾಣೆ ಸಿಬ್ಬಂದಿ ಧನಂಜಯ್ ಕೂಡ ಷಡ್ಯಂತ್ರದಲ್ಲಿ ಭಾಗಿಯಾದ ಅನುಮಾನವಿದೆ. ತನಿಖೆ ಹಂತದಲ್ಲಿ ಸಂತ್ರಸ್ತೆಯರು ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದು ವೈದ್ಯರ ಬಳಿ ಮ್ಯಾಜಿಸ್ಟ್ರೇಟ್ ಮುಂದೆ ನುಡಿದ ಸಾಕ್ಷ್ಯಗಳು ವ್ಯತಿರಿಕ್ತವಾಗಿವೆ. ಸಂತ್ರಸ್ತೆಯ ಯಾವ ಹೇಳಿಕೆಗಳು ಒಂದಕ್ಕೊಂದು ತಾಳೆಯಾಗಿಲ್ಲ. ಹೀಗಾಗಿ ನಿರ್ದೋಷಿ ಅಂತ ತೀರ್ಪು ನೀಡಲಾಗಿದೆ. ಒಟ್ನಲ್ಲಿ 3 ವರ್ಷಗಳ ಕಾಲ ಪೋಕ್ಸೋ ಕೇಸಲ್ಲಿ ಸಿಲುಕಿದ್ದ ಮುರುಘಾಶ್ರೀ ಆರೋಪ ಮುಕ್ತರಾಗಿದ್ದಾರೆ. ಸಾಕ್ಷಿಗಳ ಕೊರತೆ ಜೊತೆಗೆ ಷಡ್ಯಂತ್ರದ ಅನುಮಾನವು ಈಗ ಕಾಡುವುದಕ್ಕೆ ಶುರುವಾಗಿದೆ. ವಿನಾಯಕ್ ತೊಡ್ರನಾಳ್, ನ್ಯೂಸ್ 18 ಚಿತ್ರದುರ್ಗ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರದಲ್ಲಿ ವಿದೇಶಿ ಹಕ್ಕಿಗಳ ಕಲರವ ಶುರುವಾಗಿದೆ. ಚಳಿಗಾಲ ಶುರುವಾಗ್ತಾ ಇದ್ದಂತೆ ವಲಸೆ ಬರೋ ವಿದೇಶಿ ಹಕ್ಕಿಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಸಮುದ್ರ ರಾಜನ ತೀರದಲ್ಲೀಗ ಬೆಳ್ಳಿ ಹಕ್ಕಿಗಳ ಕಲರವ ಶುರುವಾಗಿದೆ. ಕಣ್ಣಾಯಿಸಿದಷ್ಟು ದೂರಕ್ಕೂ ವಲಸೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಮುಗಿಲು ಮುಟ್ತಿದೆ. ಕಡಲ ತೀರವನ್ನ ಹುಡ್ಕೊಂಡು ಬರೋ ಪ್ರವಾಸಿಗರನ್ನ ವಿದೇಶಿ ಹಕ್ಕಿಗಳು ರತ್ನಗಂಬಳಿಯ ಸ್ವಾಗತ ಕೋರ್ತಿವೆ. ಇಡೀ ಸಂಜೆ ಹೊತ್ತಲ್ಲಿ ಸೀಗಲ್ ಹಕ್ಕಿಗಳ ಕಲರವವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಬಿಡಿ. ಟ್ಯಾಗೋರ್ ಕಡಲ ತೀರದಲ್ಲಿ ವಿದೇಶಿ ಹಕ್ಕಿಗಳ ನಿನಾದ.
ಕಾರವಾರ ಅಂಕೋಲದಲ್ಲಿ ಸೀಗಲ್ ಹಕ್ಕಿಗಳ ಹಾರಾಟ. ಡಿಸೆಂಬರ್ ತಿಂಗಳು ಶುರುವಾಯಿತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಟ್ಯಾಗೋರ್ ಕಡಲ ತೀರ, ದೇವಬಾಗ್ ಕಡಲ ತೀರ, ಅಂಕೋಲಾದ ಕೇಣಿ ಹಾಗೂ ಬೇಲೆಕೇರಿ ಕಡಲ ತೀರದಲ್ಲಿ ಸೀಗಲ್ ಹಕ್ಕಿಗಳ ನಿನಾದ ಶುರುವಾಗುತ್ತೆ. ಯಾಕೆಂದ್ರೆ ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ರಷ್ಯಾ, ಸೈಬೀರಿಯಾದಲ್ಲಿ ಮೈಕೊರುವ ಚಳಿ ಶುರುವಾಗುತ್ತೆ. ನೀರು ಕೂಡ ಮಂಜುಗಡ್ಡೆಯಾಗೋ ಮಟ್ಟಕ್ಕೆ ಶೀತದ ಪ್ರಮಾಣ ಆವರಿಸುತ್ತೆ. ಈ ಸಮಯದಲ್ಲಿ ಸೀಗಲ್ ಹಕ್ಕಿಗಳಿಗೆ ಆಹಾರದ ಕೊರತೆ ಶುರುವಾಗುತ್ತೆ. ಹೀಗಾಗಿಯೇ ಉತ್ತರ ಕನ್ನಡದತ್ತ ಮುಖ ಮಾಡುವುದು. ಕಳೆದ 3-4 ವರ್ಷಕ್ಕೆ ಹೋಲಿಸಿಕೊಂಡ್ರೆ ಈ ಬಾರಿ ಸೀಗಲ್ ಹಕ್ಕಿಗಳ ಆಗಮನ ದುಪ್ಪಟ್ಟಾಗಿದೆ. ಈಗ ಚಳಿಗಾಲವಾಗಿರುವುದರಿಂದ, ದಕ್ಷಿಣಾಯನ ಇರುವುದರಿಂದ ಪಕ್ಷಿಗಳಿಗೆ ಅತಿ ಸೂಕ್ತವಾದ ವಾತಾವರಣ ಇರುವುದು ನಮ್ಮ ಕರಾವಳಿ ಭಾಗದಲ್ಲಿ. ಈಗ ಕಾರವಾರ ಮತ್ತು ಸುತ್ತಮುತ್ತಲ ಅಂಕೋಲಾ ಪ್ರದೇಶ, ಅಘನಾಶಿನಿ ಅಳಿವೆ, ಇವುಗಳಲ್ಲೆಲ್ಲ ಪಕ್ಷಿಗಳ ಕಲರವ. ಇವು ಮುಖ್ಯವಾಗಿ ಸೀಗಲ್ ಅಂತ ಹೇಳ್ತೇವೆ. ನವೆಂಬರ್ನಿಂದ ಜನವರಿವರೆಗೂ ಇಲ್ಲೇ ಉಳಿದುಕೊಳ್ಳಲಿರೋ ಸೀಗಲ್ ಹಕ್ಕಿಗಳು 3 ತಿಂಗಳ ಬಳಿಕ ಟಿಬೆಟ್ನತ್ತ ಹಾರಿ ಹೋಗುತ್ತವೆ. ನಂತರ ಅಲ್ಲಿಯೇ ಸಂತಾನೋತ್ಪತ್ತಿ ಮಾಡಿ ರಷ್ಯಾ ಕಡೆ ಮುಖ ಮಾಡ್ತವೆ. ಕರಾವಳಿ ತೀರದ ಕಾರವಾರ ಅಂದ್ರೆ ಪ್ರಕೃತಿ ಸೌಂದರ್ಯದ ಹೆಬ್ಬಾಗಿಲು. ಈಗ ಸಮುದ್ರ ತೀರದಲ್ಲಿ ಸೀಗಲ್ ಹಕ್ಕಿಗಳ ಹಿಂಡೆ ಸೇರಿರೋದ್ರಿಂದ ಪಕ್ಷಿ ಪ್ರಿಯರ ಪಾಲಿನ ಹಾಟ್ ಸ್ಪಾಟ್ ಆಗಿ ಬದಲಾಗಿದೆ. ಈ ಕಾರವಾರ ಬೀಚ್ ಏನಿದೆ, ಇದೊಂದು ಸೌಂದರ್ಯದ ಬೀಚು. ಇವತ್ತು ನಾವು ಈ ಕಾರವಾರದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೂ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಈಗ ಚಳಿಗಾಲ ಪ್ರಾರಂಭವಾದ ಕೂಡಲೇ ಇಲ್ಲಿ ವಿದೇಶಿ ಹಕ್ಕಿಗಳ ಒಂದು ಪ್ರವಾಸ ಸ್ಟಾರ್ಟ್ ಆಗ್ತದೆ. ಪ್ರವಾಸಿಗರ ಜೊತೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ಹಕ್ಕಿಗಳು ಈ ನಮ್ಮ ಕಾರವಾರದ ಸಮುದ್ರ ತೀರಕ್ಕೆ ಬಂದ್ಕೊಂಡು ಇಲ್ಲಿ ನಮಗೆ ಇದರ ಒಂದು ಸೌಂದರ್ಯವನ್ನ ಹೆಚ್ಚಿಸ್ತಾ ಇದೆ. ಇದೊಂಥರ ಸಂಜೆ ಹೊತ್ತಿಗೆ ನಾವು ಇಲ್ಲಿ ಬೀಚಿಗೆ ಬಂದ್ರೆ ಒಂದು ನಮ್ಮ ಮನಸ್ಸಿಗೆ ಒಂಥರ ಉಲ್ಲಾಸವೆನಿಸುವಂತ ಒಂದು ತಾಣ. ಒಟ್ನಲ್ಲಿ ಸೀಗಲ್ ಹಕ್ಕಿಗಳ ಎಂಟ್ರಿಯಿಂದ ಕಾರವಾರದ ಕಡಲ ತೀರಕ್ಕೆ ಹೊಸ ಕಳೆಯೇ ಬಂದಂತಾಗಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ.